ಸವಿತಾ ಲೋಕೇಶ್ ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇದು. ಹ್ಯಾಪಿ ಬರ್ಡೇ. Happy birthday to you, 19th. ಹ್ಯಾಪಿ ಬರ್ಡೇ. Papa, Happy birthday. ಹ್ಯಾಪಿ ಬರ್ಡೇ. Happy ಗಿಫ್ಟು ನನ್ನ ಮಗಳು wrap. ಏನೋ ಇಕ್ಕೋಳೆ. I love you too much, Appa. I like you too much, Appa. ಆಮೇಲೆ ಇದೇನಿದು? ಏನೋ ಬರ್ತಾಳೆ. ಕೇಕ್ ಎಲ್ಲ ಬಂದ್ಬಿಟ್ಟವಳೆ. ಐ ಲವ್ ಯು ಅಪ್ಪ. ಪಪ್ಪ ಅಪ್ಪ ಆಗ್ಬಿಟ್ಟೈತೆ. ಪಪ್ಪನಾ? Hi, Papa. You are my God, and I love you too much. And happy birthday to you, and I love you, Papa. Cake, smile, love auto. Happy birthday. ನನ್ನ ಮಗಳ ಪರವಾಗಿಲ್ವಲ್ಲ, ನನ್ನ ಮಗನ ನೀನೇನು ಮಾಡಿಲ್ವಲ್ಲ. ಥ್ಯಾಂಕ್ ಯು. ಐ ಲವ್ ಯು ಪಪ್ಪ ಟೂ ಮಚ್. ಕೇಕ್ ಕಟ್ಟಿಂಗ್ ಕೇಕ್ ಇದು ತಂದಿದೆ. ಕೇಕ್ ಆದರೆ ಇವಾಗ ಕಟ್ ಮಾಡಲ್ಲ. ಅವರು 6 ಗಂಟೆಗೆ ಹುಟ್ಟಿರೋದಂತೆ. 6 ಗಂಟೆಗೆ ಕಟ್ ಮಾಡ್ಸೋಣ ಅಂತ ಸುಮ್ಮನಿದ್ದೀವಿ. ಆದರೆ ಒಂದು ಸರ್ಪ್ರೈಸ್ ಇದೆ. ಪಪ್ಪನ ಕಣ್ಣು ಕ್ಲೋಸ್ ಮಾಡು. 2 ಕೈಯಲ್ಲಿ ನೀಟಾಗಿ ಕ್ಲೋಸ್ ಮಾಡಬೇಕು. ಹಿಂಗೆ ಹಂಗೆ ಇರ್ಬೇಕು. ಹ್ಯಾಪಿ ಬರ್ಡೇ. ಏನಿದು? ತೆಗೀರಿ. ಇಷ್ಟೊಂಬರ ಆಯ್ತಾ? ತೆಗೆದ್ರೆ ತಾನೇ ಗೊತ್ತಾಗೋದು. ಅದೇನು ನೋಡ್ಬೇಕು? ಫಸ್ಟ್ ನನ್ ನೋಡಿ. ನೀನು ಕಿತ್ತಾಗಿರೋದು ಇರ್ತದೆ. ನೋಡೋದಿಲ್ಲ ಏನು ಅಂತ. ಕಿತ್ತೋಗಿರೋದು. ನೀನು ವಾಚ್ ಎಲ್ಲ ಕೊಡಬೇಡ ಅಂತ ಹೇಳೋದು. ವಾಚ್ ಹಾಕ್ಬಿಟ್ಟು ಒಂದು ನೀನು ಕೊಟ್ಟಿರೋ ಗಿಫ್ಟು ವ್ಯಾಲ್ಯೂಬಲ್ ಇದೆ ಆಯಿತಾ. ತುಂಬ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇದೆ ಅದಕ್ಕೆ, ಗೊತ್ತಾಯ್ತಾ? ಹಾಂ, ತೆಗೀರಿ. ವಾಚ್ ತೆಗೀರಿ. ಕವರ್ ಐತೆ. ಇಲ್ಲ ಐತೆ. ಹೆಂಗೈತೆ? Super. ಅದು ಇನ್ನೂ ಸೆಟ್ಟಿಂಗ್ ಮಾಡಬೇಕು. ಹೆಂಗೈತೆ? ಸೂಪರ್ ಆಗೈತೆ. ಇಲ್ಲಿ ನೋಡ್ಕೊಂಡು ಹೇಳಿ. ಸೂಪರ್ ಆಗೈತೆ. ಇಷ್ಟ ಆಯ್ತಾ? ಸೂಪರ್. ಚೆನ್ನಾಯ್ತಾ? ಹೆಂಗೈತೆ ಸೆಲೆಕ್ಷನ್ ಅಂದೆ? ಚೆನ್ನಾಯ್ತಾ? ಇಷ್ಟ ಆಯ್ತಾ? Papa, ನಾನು ನೋಡ್ಕೊಡ್ತೀನಿ ಕೊಡಿ. ಹೆಂಗೈತೆ? ಸೂಪರ್. ಅದೇನು ಕೂಡ ಮೊಬೈಲು, ಐಫೋನು ನನಗೆ. Oh my God! ಅಪ್ಪ ನಿಜ? ಯಪ್ಪ ನಿಜ? ಪಪ್ಪ ನಿಜ ಕನ್ಸ ನಿಜನಾ? ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಮಾಡ ನಂದಿದ ಏಯ್ ಪಪ್ಪನ್ ಕೊಡನಿ. ಹೊಸ ವಾಚ್, ಹೊಸ ಫೋನ್. ಇಷ್ಟ ಆಯ್ತಾ? ಸೂಪರ್ ಆಗೈತೆ. ಎಲ್ಲೋಗ್ತಾ ಇದ್ದೀವಿ ಈಗ? ದೇವಸ್ಥಾನಕ್ಕೆ. ಹಾಂ, ದೇವಸ್ಥಾನಕ್ಕೆ. ಎಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ. ಆಯ್ತು ಕಣ. ಅದಾಕದು ಅಲ್ಲೆಲ್ಲ ಕಾಣಿಸುತ್ತಾ? ಕಟ್ಟೆ ಕೊಟ್ಟಿದ್ದ ಹೆಂಗೆ?
ಬರ್ಡೇ ಟು ಡಿಯರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಾಕು. ನೋಡಿ ಗಾಯ್ಸ್, ಬರ್ಡೇ ಬಾಯ್ ಬರ್ತಾರೆ ಬಾಯ್ Special ಕಾಫಿ coffee ಮಾಡ್ತಾರೆ. ಕಾಫಿ ಮಾಡ್ತಿದ್ದಾರೆ. ಸ್ಪೆಷಲ್ ಕಾಫಿ. ಹೆಂಗಿತ್ತು ಬರ್ಡೇ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಇವರು ಹೊರಗಡೆ ಹೋಗ್ಬಿಟ್ಟು ಕುಂಭಮೇಳ ಎಲ್ಲ ಸುತ್ಕೊಂಡ್ ಬಂದಿದ್ದಾರೆ. ಕುಂಭಮೇಳ ಎಲ್ಲ ಸುತ್ಕೊ ಬಂದಿಲ್ಲ, ನೋಡ್ಕೊ ಬಂದಿದ್ದೀನಿ. ಅಯೋಧ್ಯೆ ಕುಂಭಮೇಳ ಕರೆಕ್ಟಾ? ಹಾ, ಪ್ಲಾನ್ ಮಾಡಿದ್ದು ನಾನು ನನ್ನ ಫ್ರೆಂಡು, ಅದ್ರ ಹೋಗಿದ್ ಮಾತ್ರ ಇವರು. ಅದಕ್ಕೆ ಪ್ಲಾನ್ ಮಾಡಬಾರ್ದು ಯಾವತ್ತು. ಹೋಗ್ಬಿಟ್ಟು ಒಬ್ರೆ ಹಾ, ನಮ್ನ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಏನ್ ಮಾಡಿದಾರೆ ಗೊತ್ತಾ, ನಮ್ಮನ್ನ ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಗಂಗಾಜಲ ತಗೊಬಂದಿದ್ದಾರೆ ಈ ಥರ ಬಾಟ್ಲಲ್ಲಿ. ಹಾಂ, ಅವ್ರೋಗಿ ನೀರಲ್ಲೇ ಮುಳುಗ್ಬಿಟ್ಟು ಬಂದಿದ್ದಾರೆ, ನಮಗೆ ಗಂಗಾಜಲ. ಕಾಫಿ ಪುಡಿ ಹಾಕಿದ್ರ ಫುಲ್ ಸ್ಟ್ರಾಂಗ್ ಕಾಫಿ. ಮಮ್ಮಿ ಏನು ಮಾಡ್ತಿದ್ದೀರಾ? ಅಡಿಕೆ ಬರ್ತ್ಡೇ ಸ್ಪೆಷಲಾ? ಯಾ ಏನು ಮಾಡ್ತಿದ್ದೀರಾ ಬರ್ತ್ಡೇಗೆ? ವಡೆ ಹ್ಞೂ, ವಡೆ ಪಾಯಸ. ಹಾಂ. ಯಾಕೆಂದರೆ ಇವತ್ತು ನಾನ್ ವೆಜ್ ತಿನ್ನಲ್ಲ. ತಿನ್ನಂಗಿದ್ದಿದ್ರೆ ಅದಕ್ಕೆ ತಿನ್ನೋಂಗಿದ್ರೆ ನಾನ್ ವೆಜ್ಜೇ ಮಾಡ್ತಿದ್ದು, ಕೆಲಸ ಕಮ್ಮಿ ಆಗಿರ್ತಿತ್ತು. ಸೊ ಅದಕ್ಕೆ ಪಾಯಸ ಮಾಡಿ, ಹೆಸರು ಬೇಳೆ ಪಾಯಸ ಮಾಡಿ ವಡೆ ಮಾಡೋಣ. ಹೆಂಗಿರೋ ಪಪ್ಪಂಗೆ ಇಷ್ಟ ವಡೆ ಅಂದರೆ, ಬೋಂಡ ಇಷ್ಟ ಪಪ್ಪನ್ಗೆ. ಮತ್ತೆ ಮಾಡಬೇಕಿತ್ತು ಅಲ್ವಾ? ಅದು ತಾನೇ ಮಾಡಬೇಕು. ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವೀಟು ಮಾಡಿ ಖಾರನೂ ಮಾಡ್ಕೊಬೋದು. ಸರಿ. ಸೊ ಅದಕ್ಕೆ ವಡೆ ಮಾಡಿ ಪಾಯಸ ಮಾಡೋಣ. ಜೊತೆಗೆ ಚಪಾತಿ ಇದೆ, ಚಿತ್ರಾನ್ನ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಕಡಲೆಬೇಳೆ ನೆನೆಸಿದ್ದೀನಿ ವಡೆ ಮಾಡೋದಕ್ಕೆ. ಸೊ ನಾನು ಇದರಲ್ಲಿ ಸ್ಪೆಷಲ್ ಏನಂದರೆ ಕಡಲೆಬೇಳೆ ಜೊತೆ ಕಡಲೆಕಾಯಿ ಬೀಜನೂ ಹಾಕಿದ್ದೀನಿ. ಕಡಲೆಬೇಳೆ ಹಾಕ್ಬಿಟ್ಟು ಒಂದಿಡಿ ಕಡಲೆಕಾಯಿ ಬೀಜ ಹಾಕಿ ಸಕ್ಕತ್ತಾಗಿರುತ್ತೆ. ಮತ್ತು ರುಬ್ಬುವಾಗ ಒಂದು ಅರ್ಧ ಕಾಯಿ ತುರಿ, ಕಾಯಿ ತುರಿ ಅಲ್ಲ, ಕಾಯಿ ಒಂದಿಷ್ಟಪ್ಪ ಕಾಯಿ ಹಾಕಿದ್ರೆ ಸಾಕಿಷ್ಟ, ಸಕ್ಕತ್ ಟೇಸ್ಟ್ ಆಗಿರುತ್ತೆ. ಬರ್ತ್ಡೇ ಬಾಯ್. ಸೊ ನೆಕ್ಸ್ಟು ಇಲ್ಲಿ ಹೆಸರು ಬೇಳೆ ಇಟ್ಟಿದ್ದೀನಿ. ಹೆಸರು ಬೇಳೆ ಬೆಂದಿದೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಾಯಸಕ್ಕೆ. ಸೊ ನಮ್ಮ ಬರ್ಡೇ ಬಾಯ್ನು ಬರ್ತಾರೆ ಮಾಡಕ್ಕೆ. ನಮ್ಮ ಅವ್ರಿಲ್ಲ ಅಂದರೆ ಅಡುಗೆ ಮೇಲೆ ನಾನು ಮಾಡೋಕ್ಕೆ ಆಗಲ್ಲ ಅಲ್ವಾ ಬಾಯ್? ಸೊ ಇವಾಗ ಕಾಯಿ ಹಾಕೊಳ್ತಾ ಇದ್ದೀನಿ. ಕಾಯಿ ರೇ ಡ್ರೈ ಫ್ರೂಟ್ಸ್ ಕೊಡ್ರಿ, ಡ್ರೈ ಫ್ರೂಟ್ಸ್ ಕೊಡು. ನೀನು ಸಣ್ಣ ಕೆಲಸ ಮಾಡಿ, ನಿನ್ನ ದೊಡ್ಡ ದೊಡ್ಡ ಕೆಲಸ ಎಲ್ಲ ಕೊಡಲ್ಲ ನಾನು. ಬರ್ತ್ಡೇ ಅಲ್ವಾ? ಸಣ್ಣ ಪುಟ್ಟ. ಹೌದು, ಬಾದಾಮಿ ಹಾಕ್ತೀನಿ ಸ್ವಲ್ಪ. ಆಮೇಲೆ ಪಿಸ್ತಾ ಒಂದೆರಡು ಹಾಕ್ಕೊಳ್ತೀನಿ. ಏನದು? ವಾಲ್ನಟ್. ಸೊ ಇಷ್ಟು ರುಬ್ಬೇಕು. ಸೊ ಇದನ್ನ ಸ್ವಲ್ಪ ರುಬ್ಕೊಟ್ಬಿಡ್ರಿ. ಸೊ ಬೆಲ್ಲನ
ಪುಡಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕರಗಲಿ ಅಂತ, ಯಾಕಂದ್ರೆ ಸೋಸಬೇಕು ಅದಕ್ಕೋಸ್ಕರ. ಹೆಸರುಬೇಳೆ ಬೆಂದಿದೆ, ತೊಗೊಂಡಿದ್ದೀನಿ ಸಪ್ರೇಟ್ ಅದನ್ನು ತಪ್ಪಲೆಗೆ. ಸೊ ಇದು ಕರಗದ್ಮೇಲೆ ಇದನ್ನು ನೀರನ್ನ ಸೋರಿಸ್ಬಿಟ್ಟು ಹಾಕ್ತೀನಿ. ಸೊ ಇದು ರುಬ್ಬಿರೋದು ಡ್ರೈ ಫ್ರೂಟ್ಸು, ಇದನ್ನು ಹೆಸರುಬೇಳೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಒಂದೇ ಸತಿ ಮಳಿಸ್ತೀನಿ, ಚೆನ್ನಾಗಿ ಬೇಯಿಸೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸ್ ರುಬ್ಬಿರೋದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾನು. ಇದು ಸ್ಟವ್ ಹಚ್ಕೊಳ್ಳೋಣ, ಸ್ವಲ್ಪ ಅದೆಲ್ಲ ಬೇಯಲಿ. ಒಂದು ಮಳೆ ಬೇಯ್ತಿರ್ಲಿಲ್ಲ. ಸೊ ಅದು ಇನ್ನೊಂದು ಸ್ಟವ್ನ ಬಂದುಬಿಟ್ಟು ಉರಿ ಕೊಟ್ಟಮೇಲೆ ನೋಡ್ಕೊಳ್ತಾ ಇರಬೇಕಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ ಅಲ್ವಾ ಗಟ್ಟಿಯಾಗ್ಬಿಡುತ್ತಿಲ್ಲ ಅಂತ, ಅದಕ್ಕೆ ಅವಾಗವಾಗ ತಿರುಗಿಸ್ಬೇಕಿಲ್ಲ, ಗಟ್ಟಿಯಾಗ್ಬಿಡುತ್ತೆ. ನಾನು ತೆಳುಗೆ ಮಾಡೋಣ ಅಂತ. ಸೊ ಇದಕ್ಕೆ ಬೆಲ್ಲದ್ದು ಇನ್ನೂ ಬೆಲ್ಲ ಹಾಕ್ಕೋಬೇಕು ನಾನು. ಅದು ನೀರು ಹಾಕಿದ್ದೀನಿ, ಎಲ್ಲ ಹಾಕದ್ನು ತೋರಿಸ್ತಾ ಇರೋದು. ತುಪ್ಪ ನಾನು ಡ್ರೈ ಫ್ರೂಟ್ಸ್ ಆಲ್ರೆಡಿ ರುಬ್ಬಕ್ಕೆ ಹಾಕಿದ್ನಲ್ವಾ, ಕತ್ಲೆ ಕಾಣಿಸ್ತು. ಡ್ರೈ ಫ್ರೂಟ್ಸ್ ಆಗಲೇ ರುಬ್ಬಕ್ಕೆ ಹಾಕಿದ್ನಲ್ವಾ, ಅದಕ್ಕೆ ಇವಾಗ ಬರೀ ತುಪ್ಪ ಮಾತ್ರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ನಾನು. ಬಾಯಿಗೆ ಏನು ಸಿಕ್ಕೋರು ಎತ್ತಿಡ್ತಾರೆ, ಅದಕ್ಕೋಸ್ಕರ ರುಬ್ಬೋದಕ್ಕೆ ಹಾಕಿದ್ದೆ ಎಲ್ಲನೂ. ಇದೊಂದು ಮಳೆ ಬರಲಿ, ಒಂದು ಬೇಯ್ತಾ ಇದೆ. ಒಂದು ಮಳೆ ಆದಮೇಲೆ ಇದನ್ನು ಎತ್ತಿ ಸೆಡಗಿಡೋದು. ಸೊ ಇದು ಒಡೆಗೆ ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ. ನಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ ನಾನು. ಒಡೆಗೆ ಮಸಾಲೆ ರುಬ್ಕೊಳ್ತಾ ಇರೋದು. ಸೊ ಇಲ್ಲಿ ಕಾಳು ಆಲ್ರೆಡಿ ರುಬ್ಬಿದೆ ಅರ್ಧಂತ, ಈ ಥರ ಅರ್ಧಂಬರ್ಧಂಬ ರುಬ್ಕೋಬೇಕು ಹಿಂಗೆ. ಕಾಳು ಫುಲ್ ನುಣ್ಣಗೆ ರುಬ್ಬಾರ್ದು, ಆಯಿತಾ? ರೆಡಿಯಾಗಿದೆ. ಮಸಾಲೆ ಒಡೆ ಥರ ಇರುತ್ತೆ ಚೆನ್ನಾಗಿ. ಸೊ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ. ಸೊ ಇವಾಗ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಊಟ ರೆಡಿಯಾಗಿದೆ. ಇವಾಗ ಬರ್ಡೇ ಬಾಯ್ ಕೊಡೋಣ. ಚಪಾತಿ, ಪಲ್ಯ, ಚಿತ್ರಾನ್ನ ತಗೊಳ್ಳಿ. ಸ್ಪೆಷಲ್ ವೆರೈಟಿ ಇಲ್ಲಿಗೆ ಹುಟ್ಟುಹಬ್ಬದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮತ್ತೆ ಸಿಗೋಣ ಇನ್ನೊಂದು ಹುಟ್ಟುಹಬ್ಬದಲ್ಲಿ. ಹೇಗೆ ಮುಕ್ತಾಯ ಆಯಿತು? ಊಟದ ಸಮೇತ ಮುಕ್ತಾಯ ಆಯಿತು. ಭರ್ಜರಿ ಭೋಜನದೊಂದಿಗೆ ಇಂದಿನ ಹುಟ್ಟುಹಬ್ಬದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮತ್ತೆ ಸಿಗುವ ಇನ್ನೊಂದು ಹುಟ್ಟುಹಬ್ಬದ ಭರ್ಜರಿ ಭೋಜನದಲ್ಲಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.